ಅಮ್ಮನ ಜೊತೆ ಟ್ರಿಪ್ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮ ಅಮ್ಮ ಯಾವುದೋ ಹುಡುಗಿನ ಮಾತಾಡ್ಸ್ತವ್ರೆ. ಅಟ್ಲೀಸ್ಟ್ ಇನ್ಸ್ಟಾ ಏನಾದ್ರು ಇಸ್ಕೊಟ್ರೆ ಯೂಸ್ ಆಯ್ತಿತ್ತು ನನಗಾದ್ರು. ಟ್ರೈನ್ ಹುಚ್ಚ ನೋಡಿದ್ರಾ? ಇದೇ ಅದು ಪಂಚರ್ ಆಗೈತಾ? ಇವೊಂದು ಆಧಾರ್ ಕಾರ್ಡ್ ಇತ್ತು, ಫ್ರೀ ಆಯ್ತು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್ಸ್. ನಮ್ಮ ಮನೆ ನೋಡತ್ರ ಮನೆ ದಾರಿ ಅಷ್ಟು ರೀಚ್ ಆದ್ವಿ. ಇವ್ರು ಎಲ್ಲೋದ್ರು ಇವರು? ಎಲ್ಲೋದ್ರು? ಬರ್ರು ಮಾಡ್ತಾರಮ್ಮ. ಏನ್ ಮಾಡ್ತಿದ್ದೀರಮ್ಮ? ಗೈಸ್, ಇವತ್ತು ನಾವು ಟ್ರಿಪ್ಗೆ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಅದು ನೋಡಿದ್ರೆ 1 ಅವರ್ ಮುಂಚೆ ಹೊರಟ್ವಿ. ಬಟ್ ಮಳೆಯಿಂದ ಟ್ರೈನ್ ಮಿಸ್ ಆಗ್ಬಿಟ್ಟೈತೆ. ಟಿಕೆಟ್ ಬುಕ್ ಆಗೈತೆ. ಟ್ರೈನ್ ಮಿಸ್ ಆಗಿದೆ ಅನ್ಸುತ್ತೆ ಬ್ರೋ ನಿಮ್ಗೆ ಇವತ್ತು? ಮನೆಗೆ ಹೋಗಿ ಕಾರ್ ತಗೊಂಡು ಹೋಗೋಣ ಅನಿಸ್ತೈತೆ, ಆದರೆ ಕಾಸಿಲ್ವಲ್ಲ ಬ್ರೋ. ಟ್ರೈನ್ ಮಿಸ್ ಆಗೈತಲ್ಲ, ಏನು ಅನ್ಸುತ್ತೆ? ವಾಪಸ್ ಮನೆಗೆ ಹೋಗೋಣ ಬಾ. ಮನೆಗೆ ಹೋಗೋದೆಲ್ಲ ಬೇಡ, ಯಾವುದೋ ಒಂದು ಟ್ರೈನ್ ಹತ್ಕೊಂಡು ಹೋಗೋಣ ಬಾ. ಏನಂತೀರಾ ಬ್ರೋ? ಏನಿಲ್ಲ, ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಅಮ್ಮನ ಜೊತೆ ಟ್ರಿಪ್ಪು. ಗೈಸ್, ಎಲ್ಲರೂ ಅವ್ರ ಲವರ್ ಜೊತೆ ಹೋದ್ರೆ ನಾವು ನೋಡಿ, ನಾನು ನಮ್ಮಮ್ಮ ನಮ್ಮ ಫ್ರೆಂಡ್ಸ್ ಹೋಗ್ತಾ ಇದೀವಿ ಇವತ್ತು. ನಮ್ಮಮ್ಮ ಯಾವುದೋ ಹುಡುಗಿನ ಮಾತಾಡ್ಸ್ತವ್ರೆ. ಅಟ್ಲೀಸ್ಟ್ ಇನ್ಸ್ಟಾ ಏನಾದ್ರು ಇಸ್ಕೊಟ್ರೆ ಯೂಸ್ ಆಯ್ತಿತ್ತು ನನಗಾದ್ರು. ಬರೀ 3 ನೋಟಲ್ಲಿ ಒಂದು ಟ್ರಿಪ್ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮ ಹತ್ರ ಈ 3 ನೋಟ್ ಇದೆ. ಈ 3 ನೋಟಲ್ಲಿ ನಿಮ್ಗೊಂದು ಟ್ರಿಪ್ ಮಾಡಿ ತೋರಿಸ್ತೀನಿ. AC ಕೋಸ್ನ ರಿವ್ಯೂ ಮಾಡ್ತಾ ಇದೀವಿ. ಗೈಸ್, ಆಕ್ಚುಲಿ ಇದು ಬೇರೆ ಟ್ರೈನು, ಹತ್ಬಿಟ್ಟಿದೀವಿ. ಗೈಸ್, ಇವತ್ತು ನಾವು ಬುಕ್ ಮಾಡಿರೋದೇ ಬೇರೆ ಟ್ರೈನ್ ಟಿಕೆಟು, ಹತ್ತಿರೋದೇ ಯಾವುದೋ ಬೇರೆ ಟ್ರೈನು. ಈ ಟ್ರೈನಲ್ಲಿ ಪರಿಸ್ಥಿತಿ ನೋಡ್ಬೇಕಾ ನಮ್ದು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಅದೇ ನೋಡಿ, ಇಲ್ಲೇ ಫ್ಲಾಟ್ ಆಗ್ಬಿಟ್ಟು ಆಗಲೇ ಮಂಕೊಂಡಿಲ್ಲ, ಟ್ರಿಪ್ ಪ್ಲ್ಯಾನ್ ಮಾಡ್ತೀನಿ. ಒಂದು ವರ್ಷದಲ್ಲಿ ಯಾವುದು ಟ್ರೈನು ಅಂತಲೇ ಗೊತ್ತಿಲ್ಲ, ಹತ್ಬಿಟ್ಟಿದ್ದೀವಿ. ಮಂಗ್ಳೂರು ಗಂಟ ಹೋಗುತ್ತೆ ಅಂತ. ಅಲ್ಲಿಂದ ಮುಂದಕ್ಕೆ ನಮ್ಮ ಕತೆ ಏನೋ ಕತೆ ನೀವೇ ನೋಡಬೇಕು. ಇವಾಗ ಮಂಗಳೂರು ರೀಚ್ ಆಗಿದ್ದೀವಿ. ಇಲ್ಲೊಬ್ರು ಚಪ್ಪಲಿ ಕಳ್ದಾಗ್ಬಿಟ್ಟಿದೆ, ಒಂದೇ ಒಂದು ಐತೆ ಅಂತ ನಮ್ಮ ಅವ್ರಿಗೆ ಕುಡ್ಕೊಡಕ್ಕೆ ಹೋಗೋರೆ. ಗೈಸ್, ಟ್ರೈನ್ ಹುಚ್ಚ ನೋಡಿದಿರಾ? ಇದೇ ಅದು ಟ್ರೈನ್ ಹುಚ್ಚ, ಅದು ನೋಡ್ಕೊಂಬಿಡಿ. ಮಂಗಳೂರು ಇಳ್ದಿದ್ದೀವಿ. ಟಿಫನ್ ಮಾಡೋಣ ಅಂತ ಬಂದ್ವಿ. ಬಟ್ ನಾವು ಹೋಯ್ತಾರೆ ಹೋಟ್ಲು ತೋರಿಸ್ತೀವಿ ನೋಡಿ. ಇವಾಗ ಈ ಹೋಟ್ಲ್ ಅಂತ ಅಂದ್ಕೊಂಡ್ರಾ? ಅವೆಲ್ಲ ತಪ್ಪು ಗೈಸ್. ನಾವೇನಾದ್ರು ಗೊತ್ತಲ್ಲ, ಪಕ್ಕಾ ಲೋಕಲ್. ಟಿಕೆಟ್ ಇಲ್ಲ, ಒಂದು ಕಡೆಯಿಂದ ಒಂದು ಕಡೆಗೆ ಬಂದ್ವಿ. ಈಗ ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕು, ಟಿಕೆಟ್ ಇಲ್ದಂಗೆ. TT ಬಂದು ಕೇಳಿದ್ರೆ ಏನನ್ನೋದು? TT ಬಂದು ಕೇಳಿದ್ರೆ ನಮ್ಮ ಸ್ಕೂಲು ಮರಿಯಾ, ನಮ್ಮ ಬಾಸು ಕರಿಯಾ. ಇನ್ನೊಂದು ಟ್ರೈನ್ ಹತ್ತಿದ್ದೀವಿ. ಇವಾಗ ಸೀಟ್ ಎಲ್ಲ ಸಿಕ್ಕಿದೆ, ಕಂಫರ್ಟಬಲ್ ಆಗಿದ್ದೀವಿ ಇವಾಗಂತೂ. ಆ ಟ್ರೈನ್ ಥರ ಕಂಜೆಸ್ಟ್ ಆಗಿಲ್ಲ. ನಮ್ಮ ಫ್ರೆಂಡ್ ನೋಡಿ ಕುತ್ಕೊಂಡು ಬೋರ್ ಆಯಿತು ಅಂತ ಕವಿತೆ ಬೇರೆ ಬರೀತವನೆ. ನಾನು ನಮ್ಮ ಫುಲ್ಲು ಫ್ಲ್ಯಾಟ್ ಆಗ್ಬಿಟ್ಟಿದ್ವಿ, ಫುಲ್ಲು ಸುಸ್ತಾಗ್ಬಿಟ್ಟೈತೆ. ನಮ್ಮ ವೀಡಿಯೋ ಚೆನ್ನಾಗಿ ಕಾಣಿಸ್ಕೊಳ್ಳೋಣ ಅಂತ ಬ್ಲೂಟೂತ್ ಎಲ್ಲ ತೆಗಿತಾವೆ ನೋಡಿ. ಅಂತೂ ಇಂತೂ ನನ್ನ ಫ್ರೆಂಡ್ ಅಲಗ್ ಬುಲಕಲ್ಲಿ ಕವನ ಬರ್ದೇ ಬಿಟ್ಟ. ಅವ್ನು ಹೇಳ್ದಂಗೆ ಕೇಳಿಸ್ಕೊಂಡು ಏನು ಕವನ ಅಂತ ಅದು. ನೀನೆಂದರೆ ಆಸೆಯಲ್ಲ, ಆಕರ್ಷಣೆಯೂ ಅಲ್ಲ. ನೀನೆಂದರೆ ಮೋಹವಲ್ಲ, ವ್ಯಾಮೋಹವೂ ಅಲ್ಲ. ಮನಸ್ಸಿನೊಳಗೆ ಮೂಡಿದ ಮಧುರ ಭಾವನೆ. ಪಡೆದುಕೊಳ್ಳುವ ಅದೃಷ್ಟವೂ ಇಲ್ಲ, ಕಳೆದುಕೊಳ್ಳುವ ಹಂಬಲವೂ ಇಲ್ಲ. ನಿನ್ನ ಅಗಲಿ ಬದುಕಿರಲು ನನಗೆ ತಿಳಿದಿಲ್ಲ. ರೈಲ್ವೆ ಸ್ಟೇಷನ್ ಮಾರ್ಕೆಟ್ ಆದ ಗೊತ್ತಾಯ್ತಲ್ಲ. ಟ್ರೈನ್ ಏನೋ ತಿಳಿಸಿರ್ಬೋದು, ಪಂಚರ್ ಆಗೈತಾ? ನಮ್ಮ ಫ್ರೆಂಡ್ ಆದಾಗ ಇಸ್ ಟ್ರೈನಲ್ಲಿ ಎಬ್ಬಲಿ ನಾನು ಇವಾಗ ಮುರುಡೇಶ್ವರದಲ್ಲಿ ಇದ್ದೀವಿ. ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಇವಾಗ ಇನ್ನೂ ಜರ್ನಿ ಇದೆ ನಮಗೆ. ಅಂತೂ ಇಂತೂ ಹೆಂಗೋ ಟಿಕೆಟ್ ಇಲ್ದಂಗೆ ಪ್ರಯಾಣ ಮಾಡಿಬಿಟ್ವಿ. ಟಿಕೆಟ್ ಇಲ್ಲ ಅಂತೇನಲ್ಲ, ಬೇರೆ ಟಿಕೆಟ್ ತೊಗೊಂಡಿದ್ವಿ ಬೇರೆ ಟ್ರೈನ್ದು. ಟ್ರೈನ್ ಮಿಸ್ ಆಯಿತು ಅಂತ ಬೇರೆ ಟ್ರೈನಿಗೆ ಬಂದು ಹೆಂಗೋ ಸಾಹಸ ಮಾಡಿಬಿಟ್ಟಿದ್ದೀವಿ. ಗೈಸ್, ಇವಾಗ ಮುರುಡೇಶ್ವರ ಫ್ರಂಟು ರೀಚ್ ಆಗಿದ್ದೀವಿ. ಇಲ್ಲಿಂದ ಬಸ್ ಹೋಗ್ಬೇಕು. ಇವಾಗ ಫ್ರೀ ಬಸ್ ಬಿಟ್ಟಿರೋದೆ, ಲೇಡೀಸ್ ಕುತ್ಕೊಂಡ್ಬಿಡೋಲ್ಲ. ಇವೊಂದು ಆಧಾರ್ ಕಾರ್ಡ್ ಇತ್ತು, ಫ್ರೀ ಆಯಿತು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್ಸ್. ನಮ್ಮ ಪಿಕ್ ಮಾಡೋಕ್ಕೆ ನಮ್ಮ ಮಾವ ಒಮಿನಿ ಕಳಿಸಿದ್ದಾರೆ. ಲಾಸ್ಟ್ ನಮ್ಮ ಮನೆ ರೋಡ್ ಹತ್ರ ಬಂದಿದ್ದೀವಿ. ಗೈಸ್, ಇನ್ನೇನು 2 ನಿಮಿಷ ರೀಚ್ ಆದ್ವಿ ನಾವು. ಫುಲ್ಲು ಆಫ್ ರೋಡಿಂಗು. ಹೈವೇ ಇದು ನಮ್ಮ ಮನೆ ದಾರಿ. ಲಾಸ್ಟ್ ರೀಚ್ ಆದ್ವಿ. ಗೈಸ್, ಬಂದು ಊಟ ಮಾಡಿ ಮಲಗಿದ್ದು. ಇವಾಗ ಎದ್ದಿದ್ದೀವಿ. ಇಲ್ಲಿಂದ ನಮ್ಮ ಮನೆಯಿಂದ ವ್ಯೂ ನೋಡ್ರಿ. ಗೈಸ್, ಇದು ಸ್ನಾನಕ್ಕೆ ಬಿಸಿನೀರು ಕಾಯಿಸ್ತಾ ಇರೋದು ಇದು. ಗೈಸ್, ಇವಾಗ ನಾವು ನಮ್ಮ ಮನೆ ಹತ್ರ ಅದೊಂದು ದೇವ್ರ ಮನೆಗೆ ಹೋಗ್ತಿದ್ದೀವಿ. ನಮ್ಮದು ಅದು ತೋಟದಲ್ಲಿ ಇರೋದು ಆ್ಯಕ್ಚುಲಿ. ಅದು ಅಲ್ಲಿಗೆ ಹೊರಟಿದ್ದೀವಿ.
ಬಟ್ ಏನು ಅಂದರೆ ರಿಸ್ಕು ಇದೆ ನೋಡಿ. ಲೈಟ್ ಇಲ್ಲ, ಫ್ಲ್ಯಾಶ್ ಲೈಟಲ್ಲಿ ಹೋಗ್ಬೇಕು. ಮತ್ತು ಸ್ಲಿಪ್ಪರ್ ಹಾಕಿಲ್ಲ. ನಮಗೆ ಬೆಂಗಳೂರಿಗೆಲ್ಲ ಇಲ್ಲೆಲ್ಲ ಬೆಂಗಳೂರಿಗೆಲ್ಲ ಇಲ್ಲಿ ಬಂದರೆ ಸಖತ್ ಕಷ್ಟ ಆಗುತ್ತೆ ಬ್ರೋ. ಅಲ್ಲರಿ ಅವರಿಬ್ರು ಹೆಂಗೆ ಒದ್ದಾಡ್ತವ್ರೆ ಅಂತ ಬ್ರೋ. ಬ್ರೋ ಡಸ್ಟರ್ಸ್ನ ಫಾಲೋ ಮಾಡಿ ಬ್ರೋ. ನಂದೇ ಫಸ್ಟ್ ವೀಡಿಯೋ ಆಗಿರುತ್ತೆ ಯೂಟ್ಯೂಬಲ್ಲಿ. ನಾವು ಅಂದರೆ ಅಡ್ವೆಂಚರ್ ಅಂದರೆ ನಾವು ಇಲ್ಲಿಗೆ ದಿನ ಸಂಜೆ ಬಂದು ದೀಪ ಹಚ್ಬೇಕು. ಇವ್ರು ಎಲ್ಲೋದ್ರು ಇವರು? ಎಲ್ಲೋದ್ರು? ಬರ್ರೋ. ಒಬ್ಬ ಬಂದ. ಬರ್ತಾನೆ. ಹನಿ ಬೀಳ್ತಾ ಇದೆ ಆದರೂ ಕೂಡ ಸೆಕೆ ಆಗ್ತಾನೆ ಇದೆ ಇಲ್ಲಿ. ಅದ್ರದ್ದು ಯಾವುದು ಶ್ಲೋಕ ಗೊತ್ತಿಲ್ಲ, ಶಿವನ್ ಶ್ಲೋಕ ಹೇಳ್ಬಿಡ್ಲಾ? ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ನಮಃ. ಬೆಂಗಳೂರಲ್ಲಿ ಯಾವ್ಯಾವ ಥರ ಡೆಕೋರೇಷನ್ ನೋಡಿರ್ತೀರಾ, ಬಟ್ ಇದು ನಮ್ಮ ಕರಾವಳಿ ಥರ ಸ್ಟೈಲ್ ಡೆಕೋರೇಷನ್. ಇದು ಪೂಜೆ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡ್ಕೊತಿದ್ದಾರೆ. ಮತ್ತು ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮ ಸೇರ್ಕೊಂಡು ಏನೋ ಮಾಡ್ತಾರೆ. ಅಮ್ಮ ಏನು ಮಾಡ್ತಿದ್ದೀರಮ್ಮ? ಕಡುಬು ಮಾಡ್ತಾ ಇದ್ದೀನಿ. ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರ. ಪೂಜೆಗೆ ಹೊರಟಿದ್ವಿ, ಬಾವಿ ಪೂಜೆಗೆ. ಟಕ್ಕಂತ ಊಟ ಮಾಡಿ ಪಟ್ಟಂತ ಹೊರಡಿ ಬಸ್ ಹತ್ಸಿ. ಹಂಗೆ ಒಳ್ಳೆ ಬ್ಯಾಟಿಂಗ್ ಮಾಡಿಕೊಂಡು ಟ್ರಾವೆಲ್ ಮಾಡಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ. ಸೊ ಇವಾಗ ಊಟ ಆಗಿದೆ. ನಮ್ಮ ಬಾಯ್ಸ್ ಆಡಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಈಗ ಇದು ನನ್ನೊಬ್ಬ ಮಲ್ಕೊಬೇಕಷ್ಟೇ. ಸೊ ಮತ್ತೆ ಸಿಗೋಣ. ಗುಡ್ ನೈಟ್.